ಕಾರ್ಕಳ ಪುರಸಭಾ ವ್ಯಾಪ್ತಿಯ ಕುಂಟಲ್ಪಾಡಿ ಪ್ರದೇಶದಲ್ಲಿ ಪುರಾತನ ಕಾಲದಿಂದಲೂ ಪೂಜಿಸಲ್ಪಟ್ಟಿದ್ದಂಥ ಅಂಬಾಭವಾನಿ ಗಾಳಿಮರಿ ಏನು ಒಂದು ಸ್ಥಳ ಇತ್ತು, ಅದು ಹಿರಿಯರಿಂದಲೂ ಅಲ್ಲಿ ವರ್ಷಂಪ್ರತಿ ರಕ್ತಾಹಾರ ನೀಡುವ ಕಾರ್ಯಗಳು ದೈವ ಕಾರ್ಯಗಳು ನಡೀತಾ ಇತ್ತು. ಇದನ್ನೆಲ್ಲ ನಾವು ಸಣ್ಣದಿಂದ ಕಂಡವರು. ಅಲ್ಲಿ ನಮ್ಮಕ್ಕಿಂತ ಕೂಡ ಬಹಳ ಹಿಂದಿನ ತಲೆ ಪ್ರಾಯದವರು ಇದ್ದಾರೆ, ಅವರು ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬ್ರಹ್ಮಕಳಶ ಆಗಿ ದೇವಸ್ಥಾನವಾಗಿ ನಿರ್ಮಾಣ ಆಗಿ ಬಹುತೇಕ ಭಕ್ತರು ಅಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗಿದ್ದರು. ವರ್ಷಂಪ್ರತಿ ಜಾತ್ರೆ ನಡೀತದೆ, ವಿಜೃಂಭಣೆ ನಡೀತದೆ. ಬಹುತೇಕರು ಅಲ್ಲಿ ಏನು ಅಳಲನ್ನು ತೋಡಿದ್ದಾರೋ ಅಂಬಾಭವಾನಿ ಹತ್ರ ಅದು ಅವರಿಗೆ ಫಲ ನೀಡಿದೆ ಎನ್ನುವ ಭಾವನೆ ಎಲ್ಲರಿಗೂ ಗೊತ್ತಾಗಿದೆ. ತಿಂಗಳಲ್ಲಿ 1ನೇ ಮಂಗಳವಾರ ದಿವಸ ಗದ್ದುಗೆ ಪೂಜೆಗಳು, ಅನ್ನದಾನಗಳು ನಡೀತದೆ. ಇದೆಲ್ಲ ಎಲ್ಲ ಭಕ್ತಾದಿಗಳು ಮಾಡುವಂಥದ್ದು. ಇಲ್ಲಿ ಆ ಕೃಷ್ಣಯ್ಯ ಶೆಟ್ಟಿ ಎನ್ನುವರು ಆ ಜಾಗದ ಮಾಲೀಕರಾಗಿದ್ದರು. ತದನಂತರ ಅವರ ಬಂಧುಗಳು ಅದನ್ನು ಭೂಮಾಫಿಯಾದವರಿಗೆ ಮಾರಿದ ಮೇಲೆ ಬಹಳಷ್ಟು ತೊಂದರೆಗೀಡಾಗಿದ್ದಾರೆ ಆ ಪ್ರದೇಶದ ಜನರು. ಏನೂ ಇದ್ರೂ ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ಕೆಡವಿದ್ದು ಮತ್ತು ದೇವಸ್ಥಾನಕ್ಕೆ ಹೋಗದಂತೆ ಆವರಣ ಗೋಡೆಗಳನ್ನು ನಿರ್ಮಿಸಿದ್ದು ಭಯಂಕರ ದುರಾದೃಷ್ಟಕರ. ಜೀವಮಾನದಲ್ಲಿ ಒಳ್ಳೆ ಜನರು ಆಗ್ತಾರೆ, ಆದರೆ ಅವರ ಹತ್ರ ಏನಾದರೂ ದೊಡ್ಡತನ ಇದ್ರೆ ಇಂಥದ್ದನ್ನು ಮಾಡುವುದಿಲ್ಲ. ಆದರೆ ಈ ಭೂಮಾಫಿಯಾದವರು ಸೇರಿ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಂಥದ್ದನ್ನು ನಿಲ್ಲಿಸುವಂತ ಕಾರ್ಯಕ್ಕೆ ಕೈ ಹಾಕಿದ್ದು ಇದು ಒಳ್ಳೆಯದಕ್ಕಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ತೆರವು ಮಾಡುವ ಕಾರ್ಯವನ್ನು ಮಾನ್ಯ ತಹಸೀಲ್ದಾರರು ಹಾಗೂ ಪುರಸಭೆ ಮತ್ತು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ಕುಂದಾಪುರ ಅಸಿಸ್ಟೆಂಟ್ ಕಮಿಷನರ್ ಇವರೆಲ್ಲ ಸೇರಿ ಇದನ್ನು ತನಿಖೆಯನ್ನು ಮಾಡಬೇಕು. ಮತ್ತು ಏನು ರಾಜಕಾಲುವೆ ಅಲ್ಲಿ ಇತ್ತು ಅದನ್ನು ಏನು ಪೈಪ್ ಹಾಕಿ ಬಂದ್ ಮಾಡಿದ್ದಾರೆ ಅದನ್ನು ತೆರವು ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಳೆಗಾಲ ಇರುವುದರಿಂದ ಮೊದಲು ಹೇಗೆ ಆಗಿತ್ತು ಅವಘಡಗಳು ಅಂತ ಆಗದಾಗೆ ನೀವು ಅದಕ್ಕೆ ಸರಿಯಾದ ಕೆಲಸಗಳ ಕಾರ್ಯಗಳನ್ನು ಮಾಡಬೇಕು. ಮತ್ತು ನಾವು ಯಾವ ಕೋರ್ಟು, ಲೋಕಾಯುಕ್ತ ಯಾವುದಕ್ಕೆ ಹೆದರುವ ಜನಾಂಗವಲ್ಲ. ಹಿಂದೂ ಧರ್ಮ ಇರುವ ತನಕ ಯಾವುದನ್ನು ಹೆದರುವುದಿಲ್ಲ. ಇದನ್ನು ನಾವು ನಮ್ಮ ಕಾರ್ಯಕರ್ತರು ಅಲ್ಲಿ ನೊಂದವರು ಏನು ಎಷ್ಟು ದಿವಸ ಅಂತ ಗಡುವು ಕೊಟ್ಟಿದ್ದಾರೆ. ಅದರ ಮೊದಲು ಬಂದು ತಾವು ಅದನ್ನು ತೆರವು ಮಾಡಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನು ಪುರಸಭೆಯವರು ಅದನ್ನು ಕೂಡಲೇ ಸರಿ ಮಾಡಿಸಿ ಜನರ ಸಂಕಷ್ಟಕ್ಕೆ ನೀವು ಸ್ಪಂದಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಜೈ ಶ್ರೀರಾಮ್. ದಾದ ಪನ್ಪುನೊಂದು ಪೂರ ಲಗಾರ್ದು ಎತ್ತು ಬಿಡ್ತೇನೆ ಎಂಗಲ್ಲ ಕುಂಟಲ್ಪಾಡಿನ ಏ ಪೊಕಲ ಬಿಡ್ರೆ ಎಂಕುಲು ನಿಖಲೊಟ್ಟಿಗೆ ಎಂಕುಲಲ್ಲ ಈ ಉನೇನ ಮೂಲರ್ಜಕ ಗೀಡ್ಪಾಡುಂಬೆ ಇಮ್ಮೆ ಎಂಕ ಪನ್ಪೆ ಇನ್ನ ಮರ್ಯಾದೆ ಎಪ್ಪು ಅಂದೆ ಎಂಕ ಮರ್ಯಾದೆ ಹೆಚ್ಚಿ ದೆಪ್ಪು ನಿಂಚಿನೆ ನಿಮ್ಮೆ ಯಾನು ಸಾಹಿತ್ಯದ ಬದುಕಿದ್ದೀನಿ ಏನನ್ನು ಬದುಕತ್ತೀನಿ ಅಂಬಾಭವಾನಿ ಎಂಕದಲ್ಲ ಬೋಡಿಗೆ ಹಾಪಿಜಿ ಯಾನು ತಾಂಡುನೆ ಒಂದು ಅಡ್ಡ ದಿನದಲ್ಲ ಕಂಪೌಂಡ್ ಹಾಲ್ ತೆತ್ತಿದ್ದೆ ದರ್ತ್ ಮಾಡುವ ಕೇಸು ಮಲ್ಪಲೆಂಗೆಲ್ಲ ಮೆತ್ತು ಜೈಲು ಕುಲ್ಲರೆಂಗು ರೆಡಿ ಇಲ್ಲ ದಾದಾಪುರ ತೋಡು ಎಂಕಲ್ಲೇನು ಬದುಕತ್ತಿನಾರ ಅಂಬಾಭವಾನಿ ಎಂಕಲು ಏತು ಮಾತ್ರ ಒಡುಪುಜಿ ಎಂಕಲ್ಲ ಸಂಗತ ಜೋಕಲ್ಲ ಒಂಜಿ ಪರಿವಾರನೇ ಉಂಡು ಎಂಕಲ ಬಜ ರಂಗಿಲೇ ಇಲ್ಲ ಎಂಕಲು ವಾರದಾನಿ 50 ಜೋಕ್ಲೇನ ಈ ಎಲ್ಲೆಲ್ಲ ಜೋಕ್ಲೇನ ಸಂಘಟನೆಗೆಲ್ಲ ತುಂಬಪ್ಪ ಎಂಕಲ ಅಂಬಾಭವಾನಿನ ಭಕ್ತರು ಅಂಬಾಭವಾನಿಗೋಸ್ಕರ ಜೀವ ಕೊಡಲ್ಲ ಎಂಕಲು ಬಿಡ್ರ ತಯಾರಿಜ್ಜ ಏತು ಮಾತ್ರಗಳ ಮುಡುಪುಜ. 2023ರಿಂದ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಉಂಟು. ನೀವು ಅಧಿಕಾರಿ ಜಾಗದಲ್ಲಿ ಇರುವಾಗ ಸಮಸ್ತ ಬಂಧುಗಳ ಆ ಭಕ್ತಾದಿಗಳ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹಾರ ಕೊಡುವ ನಿಟ್ಟಿನಲ್ಲಿ ನೀವು ಇರ್ತೀರಿ. ಅಂತಹ ಅಧಿಕಾರ ಉಂಟು ನಿಮ್ಗೆ, ಅಂತಹ ಒಂದು ಇದು ಇದೆ. ನಾವು ಎಷ್ಟೋ ಮನವಿ ಮಾಡಿದ್ರು, ನಾನು ಸ್ವತಃ ಕೌನ್ಸಿಲರ್ ಒಟ್ಟಿಗೆ ನಿಮ್ಮ ಅಲ್ಲಿಗೆ ಬಂದಿದ್ದೆ. ಕೆಲವು ವಿಚಾರಗಳನ್ನು ತಿಳಿಯ ಬಯಸಿದಾಗ ನಿಮ್ಮ ಕಂದಾಯ ಅಧಿಕಾರಿ ಯಾರಿದ್ದಾರ ಅವರು ಬಹಳ ಆಶ್ಚರ್ಯ ಅಂದ್ರೆ ಆದಿತ್ಯ ಮತ್ತೆ ರಜಾ ದಿನಗಳಲ್ಲಿಯೂ ಬಂದು ಆ ಸೈಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಇದು ನನಗೆ ಬಹಳ ಆಶ್ಚರ್ಯ ಆಯಿತು. ಮತ್ತೆ ನಿನ್ನೆ ಯಾರೋ ಅದನ್ನು ಸರ್ವೆ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮ ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ ತಹಶೀಲ್ದಾರ್ರೆ, ಆ ಸಾರ್ವಜನಿಕ ರಸ್ತೆ ಅದನ್ನು ಅಗೆದಾಗ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು, ಮತ್ತೆ ಮುಖ್ಯಾಧಿಕಾರಿಗಳ ಗಮನಕ್ಕೂ ತರಲಾಗಿತ್ತು. ನಂತರ
ನಿಮ್ಮಲ್ಲಿ ಬಂದು ನಾವು ವಿಚಾರಿಸಿದಾಗಲೂ ಆ ನಮ್ಮ ಎರಡು ರಾಜ ಕಾಲುವೆಗಳಿವೆ. ನಿಮ್ಮ ನಕ್ಷೆಯಲ್ಲಿ ನೀವು ನೋಡಿರ್ಬೋದು. ನೀವೇ ನನಗೆ RTI ಹಾಕಿದಾಗ ನನಗೆ ಉತ್ತರ ಕೊಟ್ಟಿದ್ದೀರಿ, ಅದನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ. ಒತ್ತುವರಿ ಮಾಡಿದ್ದಾರೆ ಅಂತೇಳಿ ನೀವು RTI ನನಗೆ ಕೊಟ್ಟ ತಕ್ಷಣ ಅಲ್ಲಿ ಪುನೊಂದು ರಾಜ ಕಾಲುವೆಯನ್ನು ಕೃತಕವಾಗಿ ಮಾಡಲಾಯಿತು. ಅದು ಮೊದಲು ಪರಿಸರದ ನೈಸರ್ಗಿಕವಾದಂತಹ ರಾಜಕಾಲುವೆ ಇತ್ತು, ಅದನ್ನೀಗ ಒಡೆದು ಒಂದು ಸಣ್ಣ ಇದರಲ್ಲಿ ಮಾಡ್ತಿದ್ರು. ಇಲ್ಲದಿದ್ರೆ ಸರಕಾರಿ 9.5 ಸೆನ್ಸ್ ಜಾಗ ಅದನ್ನು ಸಹ ಗುಳುಂ ಮಾಡ್ತಿದ್ರು ಒತ್ತುವರಿ ಮಾಡಿ. ಅದು ಸ್ಪಷ್ಟ. ಪುರಸಭೆಯವರಿಗೆ ಇದು ಮಾಡಿದ್ರು. ಪುರಸಭೆಯವರು ನಿನ್ನೆ ಸರ್ವೆ ಬೇಕು ಅಂತ ಹೇಳಿ ಸರ್ವೆ ಕೊಟ್ಟಿದ್ದೇವೆ. ಸೊ ಈಗ ಅದನ್ನು ನೀವೆಲ್ಲರೂ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಿದ್ರೆ ನಾವು ಒಂದು ಸ್ಥಳ ಪರಿಶೀಲನೆ ಮಾಡಿ ಪುರಸಭೆ ಕೊಡ್ತೀರಾ, ಅವರು ಇಲ್ಲಿ ಕೊಡ್ತಾರೆ. ನಾವು 1 ವರ್ಷದಿಂದ ಅದೇ ಅದು ಪರಿಶೀಲನೆ ಮಾಡ್ತೀವಿ. ಅದು ಬೇಡ ಸರ್, ನೀವೇ ಜಂಟಿಯಾಗಿ ಪುರಸಭೆ ಇಲ್ಲ. ಅಲ್ಲ ಸರ್, ನನ್ನದು ಒಂದು ಪ್ರಶ್ನೆ. ನೀವೀಗ ರಾಜಕಾಲುವೆ ಬಗ್ಗೆ ಮಾತಾಡಿದ್ರಿ. ರಾಜಕಾಲುವೆಯನ್ನು ಅವರ ಜಾಗದಲ್ಲಿ ಎಷ್ಟು ಫೀಟ್ ಅದು ಅಗಲ ಆಗಬೇಕು ಅಷ್ಟು ಫೀಟ್ ಆಗಿಲ್ಲ. ಮತ್ತೆ ಅಲ್ಲಿ 2 ರಾಜಕಾಲುವೆ ಇತ್ತು. ಒಂದು ಕಡೆಯಲ್ಲಿ ಪುನಃ ಅದನ್ನು ಸಹ ಹೌದು, ಅದು ನೀವು ರಾಜಕಾಲುವೆ ಎಲ್ಲಿ ಅದು ಸ್ಟಾರ್ಟಿಂಗ್ ಆಗ್ತದ ಅದು ಮುಚ್ಚಿ ಇಲ್ಲಿ ಮಾತ್ರ ರಾಜಕಾಲುವೆ ಮಾಡಿದ್ರೆ ನೀರು ಹೇಗೆ ಅಲ್ಲಿಂದ ಬರಬೇಕು ಸರ್? ಇದು ಸಹ ನೀವು ನೋಡಿ, ಅಲ್ಲಿ ಬಂದು ವೈಯಕ್ತಿಕ ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ನೀವು ನೋಡಿ, ಆಗ ನಿಮ್ಗೆ ಸಮಸ್ಯೆ ಗೊತ್ತಾಗ್ತದೆ. ಮೇಲಿನ ನೀರು ಕೆಳಗೆ ಬರಲೇಬೇಕು, ಅದನ್ನೇ ಮುಚ್ಚಿದ್ರೆ ಹೋಯ್ತು. ನಿಮ್ಮ ಎಲ್ಲರ ಅನುಮೋದನೆ ಇಲ್ಲದೆ, ಇಲಾಖೆಗಳ ಅನುಮೋದನೆ ಇಲ್ಲದೆ ತಪ್ಪಿತಸ್ಥರನ್ನು ನೀವು ಕಾನೂನಾತ್ಮಕವಾಗಿ ನೋಡಬೇಕು. ಅವರಿಗೆ ಏನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕಲ್ಲ ಸರ್? ಇಷ್ಟವರೆಗೆ ಆಗಲಿಲ್ಲ. ಅದು ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಪುರಸಭೆಯವರು ಮತ್ತೆ ನಾವು ಒಂದು ಜಂಟಿ ಸ್ಥಳ ಪರಿಶೀಲನೆ ಮಾಡ್ತೀವಿ, ಇವತ್ತು ಮಾಡ್ತೀವಿ. ಆಯ್ತು. ಕಂಪೌಂಡ್ ತೆಗಿಬೇಕು ಸರ್, ಇಲ್ಲ ನಾವು ಹೊಡೆದಾಗ್ತೇವೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಮತ್ತೊಂದು ಉತ್ತರ ಕೊಡಲಿಲ್ಲ ಸರ್ ನೀವು. ನಾನು ಒಂದು ಪ್ರಶ್ನೆ ಕೇಳಿದೆ. ಈಗ ಕಾಂಪೌಂಡ್ ವಾಲ್ ಕಟ್ಟಿದ್ದಾರೆ, ಅವರ ಜಾಗದಲ್ಲಿ ಕಟ್ಟಿದ್ದೇನೆ ಅಂತ ಹೇಳಿದ್ದಾರೆ, ಆದ್ರೆ ಅದಕ್ಕೆ ಅನುಮೋದನೆ ಇಲ್ಲ. ಒಂದು. ಎರಡನೇದು, ನಾವು ಭಕ್ತರು ನಾಳೆ ಅವಘಡ ಏನಾದ್ರೂ ಆಗಿ ಕಾಲ್ ತುಳಿತಾ ಇಲ್ಲವೇ ಬೆಂಕಿ ಅವಘಡ ಆದ್ರೆ ನೀವು ಜವಾಬ್ದಾರಿ ಆದ್ರೆ ತಗೊಳ್ತೀರಾ? ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಸರ್. ಮತ್ತೆ ಇದನ್ನು 1 ತಿಂಗಳ ತನಕ ಉದ್ದಕೊಂಡು ಹೋಗಬೇಡಿ. ಮಳೆಗಾಲ ಪ್ರಾರಂಭ ಆಗಿದೆ, ದಯಮಾಡಿ 1 ವಾರದೊಳಗೆ ಸೂಕ್ತ ಪರಿಹಾರ ಮಾಡಿ. ಹೋಗಿ ಬರ್ಲಿಕ್ಕೆ ಒಂದು ದಾರಿಯನ್ನು ನಿರ್ಮಿಸಿಕೊಡ್ಬೇಕು. ಏನು ಪುರಸಭೆಯ ವತಿಯಿಂದ ಮಾಡಿದ ಡಾಮರನ್ನು ಕಿತ್ತು ತೆಗೆದಿದ್ದಾರೆ, ಅದು ಮರು ಹಾಕಿಸುವಂತ ಕಾರ್ಯವನ್ನು ನೀವು ಪ್ರಥಮವಾಗಿ ಮಾಡಬೇಕು. ಇಲ್ಲದೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಲಿಕ್ಕಿಲ್ಲ. ತಾವು ಕೂಡ ತಾಲೂಕಾ ಕಚೇರಿಗೆ ಬಂದಾಗ ನಿಮ್ಮ ಕಚೇರಿಯ ಒಳಗಡೆ ದೇವರ ಫೋಟೋಗಳಿರ್ತದೆ, ಕೈ ಮುಗ್ದೇ ನೀವು ಕೆಲಸ ಕಾರ್ಯಗಳನ್ನು ಪಾರು ಮಾಡೋದು. ಇದಕ್ಕೆ ಕೂಡಲೇ ಪರಿಹಾರವನ್ನು ಒದಗಿಸಬೇಕಂತ ಅಂಬಾಭವಾನಿ ಗಾಳಿಮರ ದೇವಸ್ಥಾನದ ಭಕ್ತ ಸಮೂಹದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಧ್ವನಿ ಪ್ರಾಯಶಃ ಪುರಸಭೆಯವರಿಗೆ ತಲುಪಿದೆ. ನೀವು ಆತ್ಮೀಯವಾಗಿ ಬಂದು ನಮ್ಮ ಅಹವಾಲುವನ್ನು ಸ್ವೀಕರಿಸ್ತಾ ಇದ್ದೀರಾ. ನಿಮ್ಗೆ ಗೊತ್ತುಂಟು, ನೀವು ಬಂದ ನಂತರ ಇಲ್ಲಿಯ ಬೆಳವಣಿಗೆ ಏನು ಅಂತೇಳಿ ಗೊತ್ತುಂಟು. ತಾವು ನೀಡಿದಂತಹ ಒಂದು ನೋಟಿಸ್, ಆ ಕಾಂಪೌಂಡ್ ಅನ್ನು ಕೆಡವಿ ಹಾಕ್ತೇವೆ, ಇಷ್ಟು ದಿವಸದ ಒಳಗೆ ಆಗದಿದ್ದಲ್ಲಿ ನಾವು ಕೆಡವಿ ಹಾಕ್ತೇವೆ ಎನ್ನುವಂತ ನೋಟಿಸ್ ಅನ್ನು ಸಹ ತಾವು ಆ ವ್ಯಕ್ತಿಗೆ ದಯಪಾಲಿಸಿದ್ದೀರಿ, ಹೌದಾ? ಆದ್ರೆ ಅದು ಕಾರ್ಯಗತ ಆಗಲಿಲ್ಲ. ಆ ವಿಷಯದಲ್ಲಿ ಕಾರ್ಯಗತ ಆಗಲಿಲ್ಲ. ಅದು ಯಾಕೆ ಕಾರ್ಯಗತ ಆಗಲಿಲ್ಲ ಎನ್ನುವುದು ನಮ್ಗೆ ಗೊತ್ತಿಲ್ಲ. ಒಂದು, ಪುರಸಭೆಗೆ ಸಂಬಂಧಪಟ್ಟದ್ದು ಅಂತ ಹೇಳುವವರು ತಹಶೀಲ್ದಾರರು, ಮಾನ್ಯ ತಹಶೀಲ್ದಾರರು. ಅಂತೆಯೇ ರಸ್ತೆಯನ್ನು ಕೆಡವಿ ನಮ್ಮ ಪುರಸಭೆ ನಮ್ಮ ಜನರ ಹಣದಿಂದ ಅನುದಾನದಿಂದ ಬಂದಂತಹ ರಸ್ತೆಯನ್ನು ಕೆಡವಿ, ನಿಮ್ಗಿಂತ ಮೊದಲಿನ ಯಾರು ಇವರ ಮುಖ್ಯಾಧಿಕಾರಿ ಇದ್ದಾರ ಅವರಿಗೆ ಅಭಿವೃದ್ಧಿ ಬೇಕಂತ ಹೇಳ್ತಾ ಇದ್ರು. ಅದು ಮತ್ತೆ ಏನಾಯ್ತು, ಎಲ್ಲಿ ಹೋಯ್ತು? ತಾವು ಸಹ ಅಲ್ಲಿ DC ಆಫೀಸಲ್ಲಿ ಲೋಕಾಯುಕ್ತರ ಸಮ್ಮುಖದಲ್ಲಿ ಬಂದಿದ್ದೀರಿ, ನಿಮ್ಗೆ ಗೊತ್ತುಂಟು, ಎಲ್ಲ ವಿಷಯ ಗೊತ್ತುಂಟು. ಆದ್ರೆ ಈ ಡಾಮರೀಕರಣಗೊಂಡಂತಹ ರಸ್ತೆ ನಮ್ಮ ಸರಕಾರಿ ರಸ್ತೆ, ಅಂದ್ರೆ ನಾವು ನಮ್ಮ ಹಣದಿಂದ ಪುರಸಭೆ ಅಭಿವೃದ್ಧಿ ಪಡೆದಂತಹ ರಸ್ತೆ, ಅದಕ್ಕೆ ನೀವು ಏನಾದ್ರೂ ಮಾಡಿದ್ದೀರಾ? ಅದನ್ನು ಹೇಗೆ ಮೊದಲಿನ ಸ್ಥಿತಿಗೆ ತಂದು ನಮ್ಮ ಭಕ್ತರಿಗೆ ಅಲ್ಲಿಗೆ ಹೋಗುವವರಿಗೆಲ್ಲ ರಸ್ತೆ ಮಾಡಿಕೊಡ್ತೀರಿ? ಅದರ ಬಗ್ಗೆ ತಾವು ಈ 2 ಮಾತನ್ನು ಮನವಿ ಸ್ವೀಕರಿಸುವ ಮುನ್ನ ನಮಗೆ ದಯಮಾಡಿ. ಸ್ವಲ್ಪ ಗೊಂದಲಗಳಿತ್ತು. ಅವರು ಪಾರ್ಟಿ ಕೊಟ್ಟರು, ಅದು ಪಟ್ಟ ಜಾಗ ಅಂತೇಳಿ, ಮತ್ತೆ ಕನ್ವರ್ಷನ್ ಆಗಲಿಲ್ಲ ಅಂತೇಳಿ ತಹಶೀಲ್ದಾರ್ ಕನ್ವರ್ಷನ್ ಆಗಿದೆ ಹೇಳಿದ್ರು. ಕೊನೆಗೆ ನಾನು ಅದನ್ನು ಸರ್ವೆ ಮಾಡಿ ಕೊಡಬೇಕು ಅಂತೇಳಿ ಕೊಟ್ಟಿದ್ದೇನೆ. ಅವರು ಲಿಖಿತವಾಗಿ ಸರ್ವೆ ಇದು ಮಾಡಿ ಕೊಡಲಿಲ್ಲ. ಆದರೆ ನೆನೆ ಮಧ್ಯಾಹ್ನದಲ್ಲಿ ಇಂಜಿನಿಯರ್ನ ಕರೆದು ತೋರಿಸಿದ್ದಾರೆ.
ಅಲ್ಲಿ ತೋರಿಸುವಾಗ ಅವರ ಪಟ್ಟ ಜಾಗ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಗೊಂದಲ ಉಂಟು, ನಾನು ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತೀನಿ. ಪಟ್ಟ ಜಾಗದಲ್ಲಿ ಅವರು ಗೋಡೆ ನಿರ್ಮಾಣ ಮಾಡಿದ್ರು, ನಮ್ಮ ದೇವಸ್ಥಾನಕ್ಕೆ ಸುತ್ತ ಮಾಡಿದ್ದಾರೆ. ನಾಳೆ ಬೆಂಕಿ, ವಿದ್ಯುತ್, ಕಾಲು ತುಳಿತ ಅವಘಡ ಆದರೆ ಅಗ್ನಿಶಮನ ದಳ ಎಲ್ಲಿಂದ ಬರಬೇಕು, ಜನರು ಎಲ್ಲಿಗೆ ಜೀವವನ್ನು ಕೈಯಲ್ಲಿ ಹಿಡಿದು ಎಲ್ಲಿಂದ ಓಡಿ ಎಸ್ಕೇಪ್ ಆಗಬೇಕು, ಇದು ನಮಗೆ ಬಹಳ ಒಂದು ಹೌದು, ಅದನ್ನು ನಾವು ಪರಿಗಣಿಸಿ. ಇಲ್ಲ, ನಿನ್ನೆ ಮಧ್ಯಾಹ್ನ ಮೇಲೆ ಅವರು ಹೇಳಿದ್ರು ತೋಡು ಮಾತ್ರ ಪರಂಭೋಗ ತೋಡು, ಮತ್ತೆ ಉಳಿದದೆಲ್ಲ ಪಟ್ಟ ಸ್ಥಳ ಅಂತೇಳಿ ಹೇಳಿದ್ದಾರೆ ಅವರು. ಹಾಗಾಗಿ ನಾವು ಈಗ ಲೀಗಲ್ ಒಪಿನಿಯನ್ ಕೇಳಿಕೊಂಡು ನಾವು ಮುಂದುವರಿದ್ವಿ. ಪುರಸಭೆಗೆ ಬಿಟ್ಟು ಕೊಟ್ಟ ಸ್ಥಳವ ಅಂತಾರೆ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಬಿಟ್ಟು ಕೊಡದಿದ್ದಿರ್ಬೋದು, ಪುರಸಭೆಯಿಂದ ಹಣ ಕೊಟ್ಟಿದ್ದಿರ್ಬೋದು, ಆದ್ರೆ ಪುರಸಭೆಗೆ ಬಿಟ್ಟು ಕೊಟ್ಟರಷ್ಟೇ ಮಾತ್ರ ಪುರಸಭೆದ ಆಗ್ತದೆ. ನೋಡಿ, ಪುರಸಭೆಗೆ ಬಿಟ್ಟು ಕೊಟ್ಟ ಜಾಗ ಮಾತ್ರ ಪುರಸಭೆದಲ್ಲ. ಯಾವುದೇ ಸರ್ಕಾರದ ಅನುದಾನವನ್ನ ಅಥವಾ ಫಂಡನ್ನ ಖಾಸಗಿ ಜಾಗಕ್ಕೆ ಉಪಯೋಗ ಮಾಡಿದರೆ ಆ ಪ್ರಾಪರ್ಟಿ ಸಂಬಂಧಪಟ್ಟ ಲೋಕಲ್ ಬಾಡಿಗೆ ಆಗ್ತದೆ. ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಕೂಡ ಇದೆ. ನೀವು ಲೀಗಲ್ ಒಪಿನಿಯನ್ ತಗೊಳ್ಳಿಕ್ಕೆ ಇಷ್ಟು ಡಿಲೇ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಜನರು ಪ್ರತಿಭಟನೆ ಮಾಡಿದ ನಂತರ ನಾವು ಲೀಗಲ್ ಒಪಿನಿಯನ್ ತಗೊಳ್ತೇವೆ ಅಂತ ಹೇಳಿದ್ರು. ತುಂಬಾ ಸರಿಯಾದ ಕ್ರಮ ಮಾಡಬೇಕಿತ್ತು ಇಷ್ಟವರೆಗೆ. ನೋಡಿ, ಮತ್ತೊಂದು ಹೇಳ್ತೇನೆ, ಮಾನ್ಯ ಜಿಲ್ಲಾಧಿಕಾರಿಯಲ್ಲೂ ಅವರು ಅಲ್ಲಿ ಕೃತಕ ನೆರೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅಂತ ಪುರಸಭಾ ಯಾರಿದ್ದಾರೆ ಕೌನ್ಸಿಲರ್ಸ್, ಮಾಜಿ ಕೌನ್ಸಿಲರ್ಸ್ ಅವರ ಸಮ್ಮುಖದಲ್ಲಿಯೇ ಆಗಿನ ಪುರಸಭಾ ಮುಖ್ಯಾಧಿಕಾರಿ ಕರೆ ಮಾಡಿ ಈ ರೀತಿ ಆಗ್ತಾ ಇದೆ, ನೀವು ಕೂಡಲೇ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮಾತ್ರ ಅಲ್ಲದೆ ಯಾರು ಲೇಔಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಕಾನೂನು ಬಾಹಿರ, ನಿಮ್ಮದನ್ನು ಸ್ಥಗಿತಗೊಳಿಸ್ತೇನೆ ಅಂತ ಹೇಳಿ ಮೌಖಿಕವಾಗಿ ನಮ್ಮೆಲ್ಲರ ಎದುರು ಹೇಳಿದ್ದಾರೆ. ಅವಿನಾಶ್ ಅವರಿದ್ರು, ಸುನೀಲ್ ಅವರಿದ್ರು. ಅಷ್ಟಾಗಿದ್ರು ಅಲ್ಲ, ನಮ್ಮ ಹತ್ರ ಹೇಳ್ತಾರೆ, ಅಷ್ಟಾಗಿದ್ರು ಕೂಡ ಇಂದಿನ ಪುರಸಭೆಯ ಮುಖ್ಯಾಧಿಕಾರಿಯವರು ನಿರಾಕ್ಷೇಪಣಾ ಪತ್ರವನ್ನು ನೀಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತಹ ಲೋಕಾಯುಕ್ತದಲ್ಲಿ ತನಿಖೆ ಕೂಡ ಬಾಕಿ ಇದೆ. ನಮ್ಮ ಗಮನಕ್ಕೆ ಬಂದಿರಬಹುದು. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ನಾವು ಸುಮ್ಮನೆ ಕುತ್ಕೊಳ್ತೇವೆ ಅಂದ್ರೆ ಖಂಡಿತವಾಗಿ ಸರಿಯಲ್ಲ. ಆದಷ್ಟು ಬೇಗ ನೀವು ಕಾನೂನು ಕ್ರಮ ಕೈಗೊಳ್ಬೇಕು. ಎದುರು ಮುಖದ ರಸ್ತೆಯನ್ನು ನಾವು ಮಾಡಿದ್ದಾರೆ, ಅದನ್ನು ಅಲ್ಲಿಯ ಚರಂಡಿಯನ್ನು ಮುಚ್ಚಿ ಅದನ್ನು ಅಗಲಗೊಳಿಸಿ ಅಲ್ಲಿಯ ಸ್ಥಾನಿಕರಿಂದ ಹಣ ಪಡೆದು ಅದನ್ನು ಅಗಲಗೊಳಿಸಿದ್ದಾರೆ. ಅದಕ್ಕೆ ಶಿಕ್ಷೆ ಏನು? ಆ ವ್ಯಕ್ತಿಯ ಹಾಗೆ ಮಾಡಿದ್ದಕ್ಕೆ ಶಿಕ್ಷೆ ಏನು? ಒಂದು ಚರಂಡಿಯನ್ನು ಮುಚ್ಚುವಂತ ಒಟ್ಟಿಗೆ ಮುಚ್ಚಿ ತನ್ನ ಬಡಾವಣೆಯನ್ನು ಮಾಡ್ಲಿಕ್ಕೆ ಚಂದ ಕಾಣಬೇಕು ಅಂತ ಹೇಳಿ ನೀರು ಹೋಗದ ಹಾಗೆ ಮಾಡಿದ್ದಾರಲ್ಲ, ಇದಕ್ಕೆ ಏನು ಹೇಳ್ತೀರಿ? ಎಷ್ಟು ದಿನ ಬೇಕು ಮೇಡಮ್? ಒಂದು ವರ್ಷ ಆಯ್ತು ನಾವು ಮನವಿ ಕೊಟ್ಟು, ಒಂದು ವರ್ಷ ಆಯ್ತು ಬರ್ತಿದ್ದೇವೆ. ಅವರು ನಿನ್ನೆ ಮಧ್ಯಾಹ್ನ ಮೇಲೆ ಇವರಿಗೆ ಕದ್ದು ತೋರಿಸಿದ್ದಾರೆ. ಅಂದ್ರೆ ನಾವು ಇವತ್ತು ಲೀಗಲ್ ಒಪಿನಿಯನ್ ನೋಡಿ, ನೀವು ಸ್ವತಃ ಬಂದು